ನೀವೇನಾದ್ರೂ ಈ ವಿಡಿಯೋನ 25ನೇ ತಾರೀಕಿಗೆ ಮೊದಲು ಅಂದ್ರೆ ಜುಲೈ 25ರ ಮೊದಲು ಅಥವಾ ಜುಲೈ 25ರಂದು ನೋಡ್ತಾ ಇದ್ರೆ ನಂಬಿಕೆ ಇಡಿ. ಇದು ಕಾಕತಾಳೀಯ ಖಂಡಿತ ಅಲ್ಲ ಅಥವಾ ರ್ಯಾಂಡಮ್ ಕ್ಲಿಕ್ ಅಂತೂ ಅಲ್ವೇ ಅಲ್ಲ. ಇದು ಸಾಕ್ಷಾತ್ ಬ್ರಹ್ಮಾಂಡ ಅಥವಾ ಯೂನಿವರ್ಸ್ ನಿಮ್ಗೆ ಕೊಡ್ತಾ ಇರುವಂತ ಸಿಗ್ನಲ್ಲು ನಿಮ್ಮ ಲೈಫು ಚೇಂಜ್ ಆಗುತ್ತೆ ಅಂತ. ಈ ವಿಡಿಯೋನ ನೀವು ಹುಡುಕಿಲ್ಲ, ವಿಡಿಯೋನೇ ನಿಮ್ಮನ್ನು ಹುಡುಕೊಂಡು ಬಂದಿದೆ, ನಿಮಗೋಸ್ಕರ ಸಂದೇಶ ಅಂತ ತಂದಿದೆ. ಯಾಕಂದ್ರೆ ನೀವು ರೆಡಿ ಆಗಿದ್ದೀರಾ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ರೆಡಿ ಆಗಿದ್ದೀರಾ ಬದಲಾವಣೆಗೆ, ರೆಡಿ ಆಗಿದ್ದೀರಾ ಮ್ಯಾಜಿಕ್ ನೋಡೋದಕ್ಕೆ. ಇದಕ್ಕೋಸ್ಕರ ನೀವು ಎಷ್ಟು ವರ್ಷಗಳಿಂದ ತಿಂಗಳುಗಳಿಂದ ಕಾಯ್ತಾ ಇದ್ದೀರೋ ಗೊತ್ತಿಲ್ಲ. 25 ಜುಲೈ ಬಂದಿದೆ. ಈ ಡೇಟ್ ಅನ್ನ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ನಿಮ್ಮ ಮೈಂಡ್ ಅಲ್ಲಿ ಪ್ರಿಂಟ್ ಮಾಡ್ಕೊಳ್ಳಿ. ಬಿಕಾಸ್ ಇದೊಂದು ಸಾಧಾರಣವಾದ ಒಂದು ದಿನ ಅಲ್ಲ. ಈ ದಿನ ಒಂದು ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಪೋರ್ಟಲ್, ಒಂದು ಪವರ್ಫುಲ್ ಎನರ್ಜಿಯ ಬಾಗಿಲು ತೆಗಿತಾ ಇದೆ. ಅದು ಸೀದಾ ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳುವಂತಹ ಶಕ್ತಿಯನ್ನ ಹೊಂದಿರುವಂತದ್ದು. ಸೊ ಈ ವಿಡಿಯೋದ ಆ ಡೇಟ್ ಅನ್ನ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಮಾಡಿದ್ರೆ ಜೀವನದ ಒಂದು ಇಂಪಾರ್ಟೆಂಟ್ ಆಪರ್ಚುನಿಟಿನ ಕಳ್ಕೊತಾ ಇದ್ದೀರಾ, ಒಂದು ದೊಡ್ಡ ಮಿರಾಕಲ್ ಅನ್ನು ನೀವು ಕಳ್ಕೊತಾ ಇದ್ದೀರಾ. ನೆನ್ಪಿಡಿ, 25 ಜುಲೈ ನಿಮ್ಮ ಹಳೇ ಲೈಫ್ ಅನ್ನ ಬಿಟ್ಟು ಹೊಸ ಲೈಫ್ಗೆ ಎಂಟ್ರಿ ಕೊಡುವಂತ ದಿನ. ಒಂದು ಹೊಸ ರಿಯಾಲಿಟಿಗೆ ನೀವು ಕಾಲಿಡ್ತಾ ಇದ್ದೀರಾ. ನಿಮಗೆ ಅಂದಾಜಿಲ್ಲ 25 ಜುಲೈನ ವೈಬ್ರೇಷನ್ಸು, ಆ ಒಂದು ಎನರ್ಜಿ ಎಷ್ಟು ಶಕ್ತಿಶಾಲಿ ಆಗಿದೆ ಅನ್ನೋದು. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಕೆಲವು ದಿನಗಳು ಹೇಗಿರುತ್ತೆ ಅಂದ್ರೆ, ಆ ದಿನದ ಬ್ರಹ್ಮಾಂಡದ ಕಿವಿಗಳು ಪೂರ್ಣ ತೆರೆದಿರುತ್ತೆ. ಬ್ರಹ್ಮಾಂಡ ಹಾಗೂ ಭೂಮಿಯ ಒಂದು ಪರದೆ ಏನಿದೆ ಅದು ತುಂಬಾ ಸೂಕ್ಷ್ಮವಾಗಿರುತ್ತೆ. 25 ಜುಲೈ ಅದೇ ದಿನ. ಯಾಕೆ ಅಂತ ನೀವು ಯೋಚಿಸ್ತಾ ಇರ್ಬೋದು. ಏನಿದೆ ಅವತ್ತು ವಿಶೇಷ ಅಂತಾನು ನೀವು ಕೇಳ್ಬೋದು. ಅರ್ಥ ಮಾಡ್ಕೊಳ್ಳಿ, ನಾನು ಸುಮ್ಮನೆ ಹೇಳ್ತಿಲ್ಲ, ಇದು ಸತ್ಯವಾದದ್ದು. ಬಟ್ ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ನ್ಯೂಮರಾಲಜಿ ಮತ್ತು ಬ್ರಹ್ಮಾಂಡದ ವಿಜ್ಞಾನದ ಪ್ರಕಾರ ನೀವು 2+5 ಆಡ್ ಮಾಡಿದ್ರೆ ಬರೋದು 7. ನಂಬರ್ 7 ಇದು ಬರೀ ನಂಬರ್ ಅಲ್ಲ, ಇದೊಂದು ಡಿವೈನ್ ನಂಬರ್. ಆಧ್ಯಾತ್ಮದ ಸ್ಪಿರಿಚುಯಾಲಿಟಿಯ ಮ್ಯಾನಿಫೆಸ್ಟೇಷನ್ ಒಂದು ಪವರ್ಫುಲ್ ನಂಬರ್. ಇದು ತರ್ಕಕ್ಕೆ ಸಿಗದೇ ಇರೋದು, ಸದಾ ಮ್ಯಾಜಿಕ್ಗೆ ಇದು ಕನೆಕ್ಟ್ ಆಗುವಂತಹ ನಂಬರ್ ಇದು. ನಾವು ಮನುಷ್ಯರು ಯಾವಾಗಲೂ ಲಾಜಿಕ್ನ ಅಪ್ಲೈ ಮಾಡ್ತಾನೆ ಇರ್ತೀವಿ. ಯೋಚಿಸ್ತೀವಿ, ಕೆಲಸ ಹೇಗಾಗುತ್ತೆ, ಹಣ ಎಲ್ಲಿಂದ ಬರುತ್ತೆ, ರಿಲೇಶನ್ಶಿಪ್ ಹೇಗೆ ಸರಿ ಹೋಗುತ್ತೆ, ಜಾಬ್ ಹೇಗೆ ಸಿಕ್ಬಿಡುತ್ತೆ, ಯಾಕೆ ಹೀಗೆ ಹೇಗೆ ಅನ್ನೋದು ನಾವು ಮುಳುಗ್ಬಿಟ್ಟಿರ್ತೀವಿ. 25 ಜುಲೈ ಅಂದ್ರೆ 7 ಪೋರ್ಟಲ್ ದಿನ. ಅವತ್ತು ನಿಮಗೆ ಹೇಗೆ ಯಾಕೆ ಹೇಗ್ ಬಂದ್ಬಿಡುತ್ತೆ ಈ ಬಗ್ಗೆ ಯೋಚಿಸುವಂತ ಅಗತ್ಯನೇ ಬರೋದಿಲ್ಲ. ಯಾಕೆಂದ್ರೆ 7 ನಂಬರ್ ಇದೆಯಲ್ಲ, ಅದು ಮಿರಾಕಲ್ ನಂಬರು, ಅದು ಕೇತುವಿನ ನಂಬರು, ನೆಪ್ಚೂನ್ನ ನಂಬರ್. ಇದು ಈ ದಿನ ಲಾಜಿಕ್ ವರ್ಕ್ ಆಗಲ್ಲ, ಓನ್ಲಿ ಮ್ಯಾಜಿಕ್ ವರ್ಕ್ ಆಗುತ್ತೆ. ನಿಮ್ಮ ಬುದ್ಧಿ ಕೆಲಸ ಮಾಡಲ್ಲ, ನಿಮ್ಮ ವಿಶ್ವಾಸ, ನಿಮ್ಮ ಬಿಲೀಫ್ ಇಲ್ಲಿ ವರ್ಕ್ ಆಗುವಂತಹ ದಿನ ಇದು. ಯಾವಾಗ ನೀವು 7 ನಂಬರ್ನ ವೈಬ್ರೇಷನ್ಸ್ ಅಲ್ಲಿ ಅಂದ್ರೆ 25ನೇ ತಾರೀಕು ವಿಶ್ವಾಸದಿಂದ ಏನಾದ್ರೂ ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಸೀದಾ ಹೋಗಿ ಯೂನಿವರ್ಸ್ಗೆ, ಸುಪ್ರೀಂ ಪವರ್ ಹತ್ರ ಅದು ಹೋಗ್ಬಿಡುತ್ತೆ. ಯಾವಾಗ ನಿಮ್ಮ ವಿಶ್ ಅಲ್ಲಿಗೆ ಹೋಗುತ್ತೆ ಆಗ ಫುಲ್ಫಿಲ್ ಆಗೋದು 100% ಗ್ಯಾರಂಟಿ. ನಂಗೊತ್ತು ಇದಕ್ಕೆ ಮೊದಲು ನೀವು ತುಂಬಾ ಟೆಕ್ನಿಕ್ಸ್ ಅನ್ನ ಮಾಡಿದ್ದೀರಾ, ವಿಜುವಲೈಸ್ ಮಾಡಿದ್ದೀರಾ, ಅಫರ್ಮೇಷನ್ಸ್ ಬರ್ದಿದ್ದೀರಾ, ಬಟ್ ರಿಸಲ್ಟ್ ಇನ್ನೂ ಸಿಕ್ಕಿರೋದಿಲ್ಲ. ಅದಕ್ಕೆ ನಿಮಗೆ ಮನಸ್ಸಲ್ಲಿ ಡೌಟ್ ಬಂದಿರುತ್ತೆ, ಏನು ಲಾ ಆಫ್ ಅಟ್ರಾಕ್ಷನ್ ನಿಜವಾಗ್ಲೂ ವರ್ಕ್ ಮಾಡುತ್ತಾ ಅಂತ. ಎಸ್, ಇದು ವರ್ಕ್ ಆಗೇ ಆಗುತ್ತೆ. ನಿಮ್ಮ ಎಫರ್ಟ್ ಅಲ್ಲಿ ಕಡಿಮೆ ಇರಲಿಲ್ಲ, ಬಟ್ ಕಡಿಮೆ ಇದ್ದಿದ್ದು ಟೈಮಿಂಗ್ ಅಲ್ಲಿ. ಎಲ್ಲದಕ್ಕೂ ಒಂದು ಸರಿಯಾದ ಸಮಯ ಅಂತ ಇರುತ್ತೆ ಅಲ್ವಾ. ಹೇಗೆ ನಾವು ರೇಡಿಯೋದಲ್ಲಿ ಫ್ರೀಕ್ವೆನ್ಸಿನ ಸರಿಯಾಗಿ ಸೆಟ್ ಮಾಡಿಲ್ಲ ಅಂದ್ರೆ ಹಾಡು ನಮಗೆ ಕ್ಲಿಯರ್ ಆಗಿ ಕೇಳಲ್ವೋ, ಹಾಗೇನೆ ಜುಲೈ 25ರಂದು ಫ್ರೀಕ್ವೆನ್ಸಿ ಸೆಟ್ ಆಗ್ತಾ ಇದೆ. ನೀವು ಮ್ಯಾನಿಫೆಸ್ಟ್ ಅನ್ನೋ ರೇಡಿಯೋನ ಆನ್ ಮಾಡಬೇಕು ಅಷ್ಟೇ. ನೀವು ರಿಸೀವ್ ಆಗೋದಕ್ಕೆ ರೆಡಿ ಆಗಬೇಕು. ನಾನು ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಒಂದು ಸ್ಟೆಪ್ ಕೂಡ ನೀವು ಮಿಸ್ ಮಾಡಬಾರ್ದು, ಅಷ್ಟು ನೀಟಾಗಿ ಫಾಲೋ ಮಾಡಬೇಕು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ದಯವಿಟ್ಟು ಕೊನೆವರೆಗೂ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಅರ್ಧಂಬರ್ಧ ಎಫರ್ಟ್ ಯಾವತ್ತೂ ವರ್ಕ್ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ಪದನು ಅರ್ಥ ಮಾಡ್ಕೋಬೇಕು ನೀವು. ಈ ವಿಡಿಯೋ ನೋಡುವಾಗಲೇ ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್ ಖಂಡಿತ ಚೇಂಜ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ನೀವು ಅದನ್ನ ನೋಟಿಸ್ ಮಾಡ್ತೀರಾ. ಒಂದು ಪಾಸಿಟಿವಿಟಿ, ಒಂದು ಆಶಾಭಾವನೆ ಉಟ್ಕೊಳ್ತಾ ಇದೆ ನಿಮಗೆ. ಈ ಆಶಾಭಾವನೆನೇ ಒಂದು ಇಗ್ನಿಷನ್, ಅದು ರಾಕೆಟ್ ನ ಉಡಾಯಿಸುವಂತದ್ದು, ನೆನ್ಪಿಟ್ಕೊಳ್ಳಿ. ಸೊ ಜುಲೈ 25 ಈ ಪೋರ್ಟಲ್ಲು 24 ಅವರ್ಸ್ ಓಪನ್ ಇರುತ್ತೆ. ಅದರಲ್ಲಿ ಕೆಲವು ಟೈಮು ತುಂಬಾ ಹೈ ಫ್ರೀಕ್ವೆನ್ಸಿಯಿಂದ ಕೂಡಿರುತ್ತೆ. ಈ ವಿಡಿಯೋನ ನೀವು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಅವರು ಬೆನಿಫಿಟ್ಸ್ ತಗೊಳ್ಳಿ, ಹಾಗೆ ಅವರ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಸಿಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ನ ಒಂದು ರೂಲ್ ಏನು ಅಂದ್ರೆ, ನೀವು ಪ್ರಪಂಚಕ್ಕೆ ಏನು ಕೊಡ್ತಿರೋ ಅದು ಡಬಲ್ ಆಗಿ ನಿಮಗೆ ರಿಟರ್ನ್ ಬರುತ್ತೆ. ಹಾಗಾದ್ರೆ ಜುಲೈ 25ನೇ ತಾರೀಕು ಏನ್ ಮಾಡಬೇಕು, ಈ ಪ್ರೋಸೆಸ್ ಹೇಗೆ ಮಾಡೋದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ನೀವು ಮಾಡ್ಬೇಕಾಗಿರೋ ಕೆಲಸ ಏನು ಅಂದ್ರೆ, ನಿಮ್ಮ ಡ್ರೀಮು, ನಿಮ್ಮ ಗೋಲ್ ಏನಿದೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಇದೆ, ಅದು ತುಂಬಾ ದೊಡ್ಡದು ಅನ್ನೋದನ್ನ ನೀವು ಫಸ್ಟ್ ಇಲ್ಲಿಂದ ತಲೆಯಿಂದ ತೆಗೆದಾಕ್ಬೇಕು. ಯಾಕೆ ಅಂದ್ರೆ ಬ್ರಹ್ಮಾಂಡಕ್ಕೆ 1 ರೂಪಾಯಿನೂ ಒಂದೇ, 1 ಕೋಟಿ ರೂಪಾಯಿನೂ ಈಕ್ವಲ್ ಆಗಿರುತ್ತೆ. ಯೂನಿವರ್ಸ್ಗೆ ಚಿಕ್ಕ ಜಾಬ್ ಅಷ್ಟೇ, ದೊಡ್ಡ ಬಿಸ್ನೆಸ್ ಎರಡೂ ಈಕ್ವಲ್ ಆಗಿರುತ್ತೆ. ಇದೆಲ್ಲ ನಮ್ಮ ಮೈಂಡ್ ಅಲ್ಲಿ ಇರುವಂತಹ ಡಿಫರೆನ್ಸ್ ಅಷ್ಟೇ ನಾವು ಮಾಡ್ಕೊಂಡಿರೋದು. ಸೊ 25 ಜುಲೈ ನೀವು ಲಿಮಿಟ್ಲೆಸ್ ಆಗಬೇಕು.
ಮಗುವಿನ ಹಾಗೆ ನೀವು ಥಿಂಕ್ ಮಾಡಬೇಕು. ಮಗು ಹೇಗೆ ಅಪ್ಪ ತನಗೆ ಚಾಕ್ಲೇಟ್ ಕೊಡಿಸ್ತಾರೆ ಅನ್ನೋ ಬಲವಾದ ನಂಬಿಕೆಯಿಂದ ಅದು ಹಠ ಮಾಡುತ್ತೋ, ಅದೇ ನಂಬಿಕೆ, ಅದೇ ಬಿಲೀಫು, ಅದೇ ಒಂದು ಹಠ, ಅದೇ ಒಂದು ಛಲ, ಅದೇ ಒಂದು ಟ್ರಸ್ಟ್ ನಿಮಗೆ ಯೂನಿವರ್ಸ್ ಮೇಲೆ ಇರಬೇಕು. ನೀವು ಒಂದು ಡ್ರೀಮ್ ಅಥವಾ ಗೋಲ್ ಅನ್ನ ಚೂಸ್ ಮಾಡ್ಕೊಳ್ಳಿ. ಅದು ಇಮ್ಮಿಡಿಯೇಟ್ ಆಗಿ ನಿಮಗೆ ಬೇಕಾಗಿರುವಂಥದ್ದು. ನಿಮ್ಮ ಫೋಕಸ್ ಏನಿದ್ರು ಒಂದು ಮ್ಯಾನಿಫೆಸ್ಟೇಷನ್ ಮೇಲೆ ಇರಲಿ, ಒಂದು ಅಫರ್ಮೇಷನ್ ಮಾತ್ರ ಇರಲಿ. ಮಲ್ಟಿಪಲ್ ಗೋಲ್ಸ್ ಅನ್ನ ಇಲ್ಲಿ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಅದು ಹೆಲ್ತ್ ಆಗಿರ್ಬೋದು, ಮನಿ ಆಗಿರ್ಬೋದು, ಜಾಬ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ಯಾವುದು ನಿಮಗೆ ಸದ್ಯಕ್ಕೆ ತುಂಬಾ ಪ್ರಿಯಾರಿಟಿ ಇದೆ ಅನ್ಸುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಜುಲೈ 25ನೇ ತಾರೀಕು ಬೆಳಗ್ಗೆ ನೀವು ಕಣ್ಣು ಬಿಟ್ಟ ಕೂಡಲೇ ಭೂಮಿ ತಾಯಿಗೆ ಮೊದಲು ಧನ್ಯವಾದನ ಹೇಳಬೇಕು. ಗ್ರಾಟಿಟ್ಯೂಡು ತುಂಬಾ ತುಂಬಾ ಹೈ ವೈಬ್ರೇಷನ್ ಇರೋದ್ರಿಂದ ಯಾವಾಗ ನೀವು ಥ್ಯಾಂಕ್ಸ್ ಹೇಳ್ತಿರೋ ಆಗ ನೀವು ಸ್ಕ್ಯಾರ್ಸಿಟಿಯಿಂದ ಅಬಂಡೆನ್ಸ್ ಕಡೆಗೆ ಬಂದ್ಬಿಡ್ತೀರಾ. ನಂತರ ನೀವು ಒಂದು ಸ್ಪೆಷಲ್ ಟೈಮ್ ಅನ್ನ ಫಿಕ್ಸ್ ಮಾಡ್ಕೋಬೇಕು. ಈ ಒಂದು 7 ಪೋರ್ಟಲ್ ಅಂದ್ರೆ 2 + 5 = 7 ಇದರ ಮುಖ್ಯವಾದ ಟೈಮ್ ಯಾವುದು ಅಂದ್ರೆ ಮಾರ್ನಿಂಗು 7 ಗಂಟೆ ಅಥವಾ ಈವ್ನಿಂಗು 7 ಗಂಟೆ. ನೀವೇನಾದ್ರೂ ಬೈ ಚಾನ್ಸ್ ಮಿಸ್ ಮಾಡಿದ್ರೆ, ಬೆಳಗ್ಗೆ 7 ಗಂಟೆಗೆ ಸಂಜೆ 7 ಗಂಟೆಗೆ ನೀವೇನಾದ್ರೂ ಮಿಸ್ ಮಾಡಿದ್ರೆ ಮಧ್ಯಾಹ್ನ 2:50 ನಿಮಿಷಕ್ಕೆ ಇದನ್ನ ನೀವು ಮಾಡ್ಬೋದು. ಯಾಕೆಂದ್ರೆ ಅಗೇನ್ 2 + 5 7 ಆಗುತ್ತೆ. ಈ ಟೈಮಲ್ಲಿ ಎನರ್ಜಿಯ ಪ್ರಭಾವ, ಎನರ್ಜಿಯ ಒಂದು ಫ್ಲೋ ತುಂಬಾ ತುಂಬಾ ಹೈ ಆಗಿರುತ್ತೆ. ಆ ಟೈಮಲ್ಲಿ ಪೂರಾ ಬ್ರಹ್ಮಾಂಡ ಶಾಂತವಾಗಿರುತ್ತೆ. ನಿಮ್ಮ ಧ್ವನಿ ಮಾತ್ರ ಬ್ರಹ್ಮಾಂಡಕ್ಕೆ ಕೇಳಿಸ್ತಾ ಇರುತ್ತೆ. ಹಾಗಾದ್ರೆ ಆ ದಿನ ಏನ್ ಮಾಡ್ಬೇಕು ಅಂದ್ರೆ ಒಂದು ಬಿಳಿ ಹಾಳೆಯನ್ನ ನೀವು ತಗೊಳ್ಳಿ, ಪ್ಲೈನ್ ಪೇಪರ್ ಇರಲಿ, ಬ್ಲೂ ಕಲರ್ ಪೆನ್ ಅನ್ನ ತಗೊಳ್ಳಿ. ಬ್ಲೂ ಕಲರು ನೀರು ಮತ್ತು ಆಕಾಶದ ಬಣ್ಣವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ವಿಸ್ತಾರದ ಬಣ್ಣ, ಹಾಗೇನೆ ಇದು ಕಮ್ಯುನಿಕೇಶನ್ ನ ಬಣ್ಣ ಕೂಡ. ಬ್ಲಾಕ್ ಅಥವಾ ರೆಡ್ ಪೆನ್ ಅನ್ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಶಾಂತವಾಗಿ ಕುಳಿತು ಆ ಪೇಪರ್ ಮೇಲೆ ಹೆಡ್ಡಿಂಗ್ ಬರೀರಿ 777. ಇದು ಒಂಥರ ಕೋಡ್ ಇದ್ದ ಹಾಗೆ. ಹೇಗೆ ನಾವು ಯಾವ್ದಾದ್ರು ವೆಬ್ಸೈಟ್ ಅನ್ನ ಓಪನ್ ಮಾಡ್ಬೇಕು ಅಂದ್ರೆ ಪಾಸ್ವರ್ಡ್ ಹಾಕ್ತಿವಲ್ಲ, 777 ಹಾಗೇನೆ ನಿಮ್ಮ ಪೋರ್ಟಲ್ ಅನ್ನ ಓಪನ್ ಮಾಡ್ಲಿಕ್ಕೆ ಇದು ಒಂದು ಕೋಡು, ಒಂದು ಪಾಸ್ವರ್ಡ್ ಇದ್ದ ಹಾಗೆ. ಇದು ಯೂನಿವರ್ಸ್ಗೆ ಹೇಳುತ್ತೆ ನಾನು ಇಂಟರ್ವೆನ್ಷನ್ಗೆ, ದೈವಿಕ ಸಹಾಯಕ್ಕೆ ರೆಡಿ ಇದ್ದೀನಿ ಅಂತ. ಅಫರ್ಮೇಷನ್ ಅನ್ನ, ನಿಮ್ಮ ಡ್ರೀಮ್ ಅನ್ನ, ನಿಮ್ಮ ವಿಶ್ ಅನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಿಬೇಕು. ಹೇಗೆ ಅಂದ್ರೆ ಈಗಾಗಲೇ ಅದು ನಿಮಗೆ ಸಿಕ್ಕಿದೆ ಅನ್ನೋ ಹಾಗೆ ಬರಿಬೇಕು. ಬದಲಿಗೆ ನನಗೆ ಸಿಗುತ್ತೆ, ನನಗೆ ಸಿಗಲಿದೆ, ಬರ್ತಾ ಇದೆ ಅಂತ ಬರೆಯೋದಕ್ಕೆ ಹೋಗ್ಬೇಡಿ. ಫ್ಯೂಚರ್ ಟೆನ್ಸ್ ಅಲ್ಲಿ ಬರಿಬಾರ್ದು, ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಬರಿಬೇಕು. ಫಾರ್ ಎಕ್ಸಾಂಪಲ್, ಥ್ಯಾಂಕ್ ಯು ಯೂನಿವರ್ಸ್, ನನಗೆ ನನ್ನ ಡ್ರೀಮ್ ಜಾಬ್ ಸಿಕ್ಕಿದೆ, ನಾನು ತುಂಬಾ ಸಂತೋಷವಾಗಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಇಷ್ಟು ಹಣ ಸಿಕ್ಕಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ, ನಾನು ಹ್ಯಾಪಿ ಆಗಿದ್ದೀನಿ. ಈ ರೀತಿ ನೀವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರಿಬೇಕಾಗುತ್ತೆ. ಈ ಒಂದೇ ಒಂದು ಅಫರ್ಮೇಷನ್ ಅನ್ನ, ಮಲ್ಟಿಪಲ್ ಅಫರ್ಮೇಷನ್ ತಗೋಬಾರ್ದು. ಮತ್ತೆ ಕಮೆಂಟ್ ಅಲ್ಲಿ ಕೇಳಬೇಡಿ 3 ತಗೋಬೋದಾ 2 ತಗೋಬೋದಾ ಅಂತ. ಒಂದೇ ಅಫರ್ಮೇಷನ್ 7 ಸರಿ ಬೆಳಗ್ಗೆ ಬರಿಬೇಕು. 7 ಪೋರ್ಟಲ್ ಹೇಗೆ ಅದು ನಂಬರ್ ಯೂಸ್ ಮಾಡ್ಕೊಳ್ಳೋದು ಅಂದ್ರೆ ನಿಮ್ಮ ವಿಶ್ ಅನ್ನ 7 ಟೈಮ್ಸ್ ಬರಿಬೇಕು. ಬೆಳಗ್ಗೆ 7 ಗಂಟೆಗೆ ಅಥವಾ ಸಂಜೆ 7 ಗಂಟೆಗೆ. ಬೆಳಗ್ಗೆ ಅಥವಾ ಸಂಜೆ. ಬೆಳಗ್ಗೆ ಸಂಜೆ ಆಗ್ಲಿಲ್ಲ ಅಂದ್ರೆ ಮಧ್ಯಾಹ್ನ ಹೇಳದ್ನಲ್ಲ ಆ ಸಮಯದಲ್ಲಿ ನೀವು ಒಂದು ವಿಶ್ ಅನ್ನ 7 ಟೈಮ್ಸ್ ಬರಿಬೇಕು. ಸೇಮ್ ಸೆಂಟೆನ್ಸ್, ಯಾವುದೇ ಚೇಂಜಸ್ ಇರಬಾರ್ದು. ಅರ್ಜೆಂಟ್ ಅಲ್ಲಿ ಬರೆಯೋದಕ್ಕೆ ಹೋಗ್ಬೇಡಿ. ಬೇಗ ಮುಗ್ದು ಹೋಗ್ಲಿ ಅನ್ನೋ ಒಂದು ಅರ್ಜೆನ್ಸಿ ಕೂಡ ಇರಬಾರ್ದು. ಹಾಗೇನೆ ಡೆಸ್ಪರೇಷನ್ ಕೂಡ ಇರಬಾರ್ದು. ಶಾಂತವಾಗಿ ಕೂತ್ಕೊಂಡು ಬ್ರಹ್ಮಾಂಡದ ಮೇಲೆ ನಂಬಿಕೆಯನ್ನ ಇಟ್ಟು, ನೀವು ನಂಬುವ ಭಗವಂತನ ಮೇಲೆ ನಂಬಿಕೆ ಇಟ್ಟು ಒಂದು ಅಫರ್ಮೇಷನ್ ಅನ್ನ 7 ಟೈಮ್ಸ್ ಬರಿಬೇಕು. ಜುಲೈ 25ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಅಥವಾ ಸಂಜೆ 7 ಗಂಟೆಗೆ. ಇದು ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡುವಂತಹ ಒಂದು ಪತ್ರ ಆಗಿರುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು ಲೈನ್ ಅನ್ನ ವಿಶ್ವಾಸದಿಂದ ಬರಿಬೇಕು. ಒಂದು ಲೈನ್ ಬರೆದು ಕಣ್ಣು ಮುಚ್ಚಿ ಫೀಲ್ ಮಾಡಿ ನಿಮ್ಮ ಡ್ರೀಮು ಟ್ರೂ ಆಗಿದೆ ಅಂತ. ಮತ್ತೆ ನೆಕ್ಸ್ಟ್ ಲೈನ್ ಬರೀರಿ, ವಿಜುವಲೈಸ್ ಮಾಡಿ ನೀವು ಕೇಳಿರೋದು ಈಗಾಗಲೇ ನಿಮ್ಮ ಕೈಯಲ್ಲಿ ಬಂದು ಸೇರಿದೆ ಅನ್ನೋ ಹಾಗೆ. ಫಾರ್ ಎಕ್ಸಾಂಪಲ್, ನೀವು ಕಾರನ್ನು ಏನಾದರೂ ವಿಶ್ ಮಾಡ್ತಾ ಇದ್ರೆ, ನಾನು ಕಾರ್ ತಗೋಬೇಕು, ಹೊಸ ಕಾರ್ ತಗೋಬೇಕು ಅಂತ ನೀವು ಅನ್ಕೊಂಡಿದ್ರೆ ಸ್ಟೇರಿಂಗ್ ಅನ್ನ ನೀವು ಹಿಡ್ಕೊಂಡಿದ್ದೀರಾ ಅನ್ನೋ ಫೀಲಿಂಗ್ ಅಲ್ಲಿ ನೀವು ಇಡಬೇಕು. ಆ ಫೀಲ್ ಅನ್ನ ನೀವು ಮಾಡಬೇಕು. ನಿಮಗೆ ಖುಷಿ ಆಗ್ತಾ ಇರಬೇಕು, ಕಣ್ಣಲ್ಲಿ ನೀರು ಬರಬೇಕು, ಅಷ್ಟು ಒಂದು ಭಾವುಕತೆಯಿಂದ ನೀವು ಬರಿಬೇಕಾಗತ್ತೆ. ಈ ತರಹ ಫೀಲ್ ಮಾಡಿ ಬರೆದ್ರೆ ಖಂಡಿತ ವಿಶ್ ಫುಲ್ಫಿಲ್ ಆಗೇ ಆಗುತ್ತೆ. ವೈಬ್ರೇಷನ್ ಲೆವೆಲ್ ಮ್ಯಾಚ್ ಆಗುತ್ತೆ. ಯೂನಿವರ್ಸ್ ಅದನ್ನ ನಿಮಗೆ ಕೊಟ್ಟೆ ಕೊಡುತ್ತೆ. ಈ ಒಂದು ವೈಬ್ರೇಷನ್, ಈ ಒಂದು ಫೀಲಿಂಗು ನಿಮ್ಮ ಡ್ರೀಮ್ ಅನ್ನ ಸಡನ್ ಆಗಿ ನಿಮಗೆ ಟ್ರೂ ಮಾಡುವಂತ ಒಂದು ಮ್ಯಾಗ್ನೆಟ್ ಇದ್ದ ಹಾಗೆ. ಸೊ ನಿಮ್ಮ ಒಂದು ಅಫರ್ಮೇಷನ್ ಅನ್ನ 7 ಟೈಮ್ಸ್ ಬರೆದ್ಮೇಲೆ ಆ ಪೇಪರ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಅದನ್ನ ನಿಮ್ಮ ಹೃದಯದ ಹತ್ರ ತಂದು 3 ಸಾರಿ ಬ್ರಹ್ಮಾಂಡಕ್ಕೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಈ ಪೇಪರ್ ಅನ್ನ ಡೌಟ್ ಮಾಡಬೇಡಿ. ಇದನ್ನ ನಿಮ್ಮ ಪಿಲ್ಲೋ ಕೆಳಗಡೆ ಇಟ್ಟು ಮಲಗಿ. ಇದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗ್ತಾ ಇರುತ್ತೆ. ವೈಬ್ರೇಷನ್, ಆ ಫೀಲಿಂಗು ಸಬ್ ಕಾನ್ಶಿಯಸ್ ಮೈಂಡು ಅದನ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ. 26ನೇ ತಾರೀಕು ಎದ್ದ ಮೇಲೆ ಅದನ್ನ ಒಂದು ಗಿಡದ ಕೆಳಗೆ ಮಣ್ಣನ್ನ ತೆಗೆದು ಸ್ವಲ್ಪ ಹಾಕಿ ಮುಚ್ಚಿಬಿಡಿ. ಅದು ಪಾಟ್ ಇರ್ಬೋದು, ಮರ ಇರ್ಬೋದು, ನಿಮ್ಮನೇಲಿ ಏನಿರುತ್ತೋ ಅದು. ಯಾಕೆ ನಾವು ಮಣ್ಣಲ್ಲಿ ಮುಚ್ಚಬೇಕು ಅಂದ್ರೆ ಮಣ್ಣು ಅರ್ತ್ ಎಲಿಮೆಂಟ್ ಆಗಿರೋದ್ರಿಂದ. ಹೇಗೆ ಒಂದು ಬೀಜವನ್ನ ನಾವು ಅದನ್ನ ನೆಲದಲ್ಲಿ ಹಾಕಿದಾಗ ಮರವಾಗುತ್ತೋ ಹಾಗೆ ನಿಮ್ಮ ಡ್ರೀಮ್ ಅನ್ನ ನನಸು ಮಾಡೋದಕ್ಕೆ
ಇದು ಕೆಲಸ ಮಾಡೋದಕ್ಕೆ ಶುರು ಆಗುತ್ತೆ, ಮೊಳಕೆ ಹೊಡೆಯೋದಕ್ಕೆ ಶುರು ಆಗುತ್ತೆ. ನೀವೇನಾದ್ರೂ ನೀರು ಹರಿಯುವಂತಹ ಜಾಗದಲ್ಲಿ ವಾಸವಾಗಿದ್ರೆ ಆ ಪೇಪರನ್ನ ನೀರಲ್ಲಿ ಹಾಕ್ಬಿಡಿ, ಅದು ನೀರಲ್ಲಿ ಹರಿದು ಹೋಗ್ಲಿ. ಪೇಪರ್ ಹಾಕಿದ ಮೇಲೆ ದೀರ್ಘವಾಗಿ ಒಂದು ಉಸಿರನ್ನ ತಗೊಂಡು, ನನ್ನ ಕೆಲಸ ಆಯ್ತು, ಇನ್ನೇನಿದ್ರು ನೀನು ನೋಡ್ಕೋ ಅಂತ ಯೂನಿವರ್ಸ್ಗೆ ಆ ಭಾರನ ಬಿಟ್ಟು ಬಿಡಬೇಕು. ನಮಸ್ಕಾರ ಮಾಡಿ ರಿಲ್ಯಾಕ್ಸ್ ಆಗ್ಬಿಡ್ಬೇಕು. ಮ್ಯಾಜಿಕ್ಗೋಸ್ಕರ ವೇಟ್ ಮಾಡ್ತಾ ಇರಬೇಕು. ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಮನಸ್ಸು ತುಂಬಾ ಶಾಂತವಾಗುತ್ತೆ. ಈ ಒಂದು ಸ್ಟೇಟ್ ಆಫ್ ಮೈಂಡ್ ಇಂದನೇ ಮಿರಾಕಲ್ಸ್ ಆಗೋದು ನೆನ್ಪಿಟ್ಕೊಳ್ಳಿ. ನಿಮಗೆ ಕಾಲ್ ಬರ್ಬೋದು, ಮೆಸೇಜ್ ಬರ್ಬೋದು, ಯಾರೋ ಬಂದು ನಿಮಗೆ ಸಹಾಯ ಮಾಡ್ಬೋದು. ನಿಮ್ಮ ಕಣ್ಣು ನಿಮ್ಮ ಕಿವಿಗಳನ್ನ ತೆರೆದಿಟ್ಕೋಬೇಕು. ಯೂನಿವರ್ಸ್ ನಿಮಗೆ ಸಿಗ್ನಲ್ ಕೊಡೋದಕ್ಕೆ ಶುರು ಮಾಡುತ್ತೆ. ಅದನ್ನ ಐಡೆಂಟಿಫಿಕೇಶನ್ ಮಾಡಿಕೊಂಡು ಆಕ್ಷನ್ ಅನ್ನ ತಗೋಬೇಕಾಗತ್ತೆ. ಬಟ್ ಒಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಇದನ್ನೆಲ್ಲ ಮಾಡುವಾಗ ನಿಮ್ಮ ಮನಸ್ಸಲ್ಲಿ ಜಲಸು, ಸಿಟ್ಟು, ಭಯ ಅಥವಾ ಯಾವುದೇ ಡೌಟು, ಈ ತರ ನೆಗೆಟಿವ್ ಯಾವುದೇ ಒಂದು ಎನರ್ಜಿನ ನೀವು ಕೊಡೋದಕ್ಕೆ ಹೋಗಬಾರ್ದು ಯೂನಿವರ್ಸ್ಗೆ. ನೀವು ಡೌಟ್ ಮಾಡಿದ್ರೆ ಇದೆಲ್ಲ ಆಗುತ್ತಾ ಅಂತ ನಿಮಗೆ ನೀವೇ ಅವಕಾಶನ ಕೈ ಬಿಟ್ಟ ಹಾಗೆ ಆಗುತ್ತೆ. ಸೊ 25ನೇ ತಾರೀಕು ಜುಲೈ, ಖುಷಿಯಾಗಿರಿ, ಒಳ್ಳೆ ಮಾತಾಡಿ, ಒಳ್ಳೇದನ್ನೇ ಕೇಳಿ. ನೆಗೆಟಿವ್ ಥಾಟ್ಸ್ ಬಂದ್ರೆ ಇಮ್ಮಿಡಿಯೇಟ್ ಆಗಿ ಚೇಂಜ್ ಮಾಡ್ಕೋಬೇಕು. ಒಂದು ಕ್ಷಣ ಪಾಸ್ ಮಾಡಿ, ನೆಗೆಟಿವ್ ಥಾಟ್ ಬರ್ತಿದೆ, ನಾನು ನೆಗೆಟಿವ್ ಯೋಚನೆ ಮಾಡಬಾರ್ದು. ಇಡೀ ದಿನ ನೀವು 25ನೇ ತಾರೀಕು ಜುಲೈ ಇಡೀ ದಿನ ಫುಲ್ ಪಾಸಿಟಿವ್ ಆಗಿರ್ಬೇಕು, ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಆ 25ನೇ ತಾರೀಕು ನೀವು ಅಫರ್ಮೇಶನ್ ಬರೆದ್ಮೇಲೆ ನೀವು ಹೇಳ್ಕೊಳ್ಳಿ, ಇವತ್ತು ನನ್ನ ದಿನ, ನಾನು ಪಾಸಿಟಿವ್ ಮಾತ್ರ ಯೋಚನೆ ಮಾಡ್ತೀನಿ. 25 ಜುಲೈ ಪೋರ್ಟಲ್ ಇದೆಯಲ್ಲ, ಆ ನಂಬರ್ನ ಎನರ್ಜಿ ಮತ್ತೆ ಮತ್ತೆ ಬರೋದಿಲ್ಲ. ಇದು ಒಂದು ಕಾಸ್ಮಿಕ್ ಇವೆಂಟು. ನಾವು ತುಂಬಾ ತುಂಬಾ ಲಕ್ಕಿ ನಮಗೆ ಇದರ ವಿಚಾರ ಗೊತ್ತಾಗಿರೋದಕ್ಕೆ. ಇದರ ಅರ್ಥ ಏನ್ ಹೇಳಿ? ಯೂನಿವರ್ಸು ನೀವು ಸಕ್ಸಸ್ ಆಗ್ಲಿ ಅಂತ ಬಯಸ್ತಾ ಇದೆ. ನಿಮಗೆ ಬೇಕಾಗಿದ್ದೆಲ್ಲ ಸಿಗ್ಲಿ ಅಂತ ಅದು ಕೂಡ ವೇಟ್ ಮಾಡ್ತಾ ಇದೆ. ಸೊ ಅವಕಾಶನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನನಗೆ ಮೆಸೇಜ್ ಮಾಡಿ 777 ಮ್ಯಾನಿಫೆಸ್ಟೇಷನ್ ಅಂತ, ಅಥವಾ ಬರೀರಿ ನಾನು ಮಿರಾಕಲ್ನ ಕ್ಲೈಮ್ ಮಾಡ್ತಾ ಇದ್ದೀನಿ ಅಂತ. ಸೊ 25ನೇ ತಾರೀಕು ಜುಲೈ 25ನೇ ತಾರೀಕು ಬೆಳಗ್ಗೆ ಅಥವಾ ಸಂಜೆ 7 ಗಂಟೆಗೆ ನಿಮ್ಮ ಒಂದು ಅಫರ್ಮೇಷನ್ ಅನ್ನ 7 ಟೈಮ್ಸ್ ಬರೆದ್ಬಿಟ್ಟು ಆ ಯೂನಿವರ್ಸ್ನ ನಿಮಗೆ ಏನು ಡ್ರೀಮ್ ಬೇಕೋ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.